ಮನಿ ಕೊಟ್ರೆ ಮನೆ ಈ ವಿಚಾರ ಹಸಿಯಾಗಿರುವಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಗೋಲ್ಮಾಲ್ನ ಆರೋಪ ಕೇಳಿ ಬರ್ತಾ ಇದೆ. ಈ ಮೂಲಕ ಸಾಲು ಸಾಲು ಗೋಲ್ಮಾಲ್ನ ಸುಳಿಯಲ್ಲಿ ರಾಜ್ಯ ಸರ್ಕಾರ ಸಿಲುಕಿಕೊಳ್ತಿದೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಮನಿ ಕೊಟ್ಟರೆ ಮನೆ, ಇನ್ನೊಂದು ಕರ್ಮಕಾಂಡ ಬಟಾಬಯಲು. ದಿನಕ್ಕೊಂದು ಹಗರಣದ ಚಕ್ರವ್ಯೂಹದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿಲುಕಿಕೊಳ್ತಾ ಇದೆ. ರಾಜೀವ್ ಗಾಂಧಿ ಬಳಿಕ ಮತ್ತೊಂದು ಇಲಾಖೆಯಲ್ಲಿ ಗೋಲ್ಮಾಲ್ ಆಗಿರುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಮನಿ ಕೊಟ್ರೆ ಮನೆ ವಿಚಾರ ಇದು ರಾಜ್ಯ ರಾಜಕಾರಣದಲ್ಲಿಯೇ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಈಗ ಸಿಎಂ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬರೆದಿರುವಂತಹ ಅದೊಂದು ಪತ್ರ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಸುಂಟರ ಗಾಳಿಯನ್ನು ಸೃಷ್ಟಿ ಮಾಡುವಂತಹ ಸಾಧ್ಯತೆ ಇದೆ. ಹೌದು, ಪಂಚಾಯಿತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಅವರು ಬರೆದಿರುವಂತಹ ಪತ್ರ ಇದು. ಇದೇ ಪತ್ರ ಈಗ ರಾಜಕಾರಣದಲ್ಲಿ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ವಸತಿ ಬಳಿಕ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲೂ ಭಾರೀ ಭ್ರಷ್ಟಾಚಾರ, ಸ್ಲಂ ಬೋರ್ಡ್ ಮನೆಗಳನ್ನ ದುಡ್ಡಿಗೆ ಸೇಲ್ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ವಸತಿ ಇಲಾಖೆಯ ಬಳಿಕ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲೂ ಕೂಡ ಭಾರೀ ಭ್ರಷ್ಟಾಚಾರವಾಗಿರುವ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸ್ಲಂ ಬೋರ್ಡ್ ಮನೆಗಳನ್ನ ದುಡ್ಡಿಗೆ ಸೇಲ್ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಆರೋಪ. ಯಲಹಂಕ ವಲಯದಲ್ಲಿರುವಂತಹ ಸ್ಲಂ ಬೋರ್ಡ್ ಮನೆಗಳನ್ನ ಹಣಕ್ಕೆ ಬಿಕರಿ ಮಾಡಿದೆ ಅನ್ನುವಂತಹ ಆರೋಪ. ಪಂಚಾಯಿತಿಯ ಅಧ್ಯಕ್ಷೆ ಯಶೋಧ ಮುನಿರಾಜು ಅವರು ಈ ವಿಚಾರವನ್ನು ಬಹಿರಂಗಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಆದಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ, ಸಚಿವರಿಗೆ ಖುದ್ದು ಪಂಚಾಯಿತಿಯ ಅಧ್ಯಕ್ಷೆಯೇ ಪತ್ರವನ್ನು ಬರೆದಿದ್ದಾರೆ. ಈ ಮೂಲಕ ಮತ್ತೊಂದು ಗೋಲ್ಮಾಲ್ನ ಸುಳಿಯಲ್ಲಿ ರಾಜ್ಯ ಸರ್ಕಾರ ಸಿಲುಕಿಕೊಂಡಂತೆ ಕಾಣಿಸ್ತಾ ಇದೆ. ಪಂಚಾಯಿತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಅವರು ಬರೆದಿರುವಂತಹ ಪತ್ರವನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಅವರಿಗೆ ಬರೆದಿರುವಂತಹ ಪತ್ರ. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿಯ ಹೆಸರಿನಲ್ಲಿ ನಿವೇಶನಗಳ ಹಂಚಿಕೆಯ ಅವ್ಯವಹಾರದ ಬಗ್ಗೆ ಅವರು ಸುದೀರ್ಘವಾದಂತಹ ಪತ್ರವನ್ನು ಬರೆದಿದ್ದಾರೆ. ಒಂದಿಷ್ಟು ಮಾಹಿತಿಯನ್ನು ಉಲ್ಲೇಖಿಸಿದ್ದಾರೆ. ಹೇಗೆ ಬಡವರ ಪಾಲಾಗಬೇಕಾದಂತಹ ಮನೆಗಳು ದುಡ್ಡಿದ್ದವರ ಪಾಲಾಗ್ತಾ ಇದೆ, ಹೇಗೆ ಅವ್ಯವಹಾರ ಆಗ್ತಾ ಇದೆ ಅನ್ನೋದನ್ನು ಎಳೆ ಎಳೆಯಾಗಿ ಬಿಡಿಸಿಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಿಝಡ್ ಜಮೀರ್ ಅಹಮದ್ ಖಾನ್ ಅವರಿಗೆ, ಜೊತೆಗೆ ಶಾಲಿನಿ ರಜನೀಶ್ ಅವರಿಗೆ ಬರೆದಿರುವಂತಹ ಪತ್ರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸರ್ಕಾರದ ಸಿಎಸ್ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಶಾಲಿನಿ ರಜನೀಶ್ ಅವರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಯಲಹಂಕ ತಾಲೂಕಿನಲ್ಲಿ ಆಗ್ತಾ ಇರುವಂತಹ ಅವ್ಯವಹಾರದ ಬಗ್ಗೆ, ಸ್ಲಂ ಬೋರ್ಡ್ನಲ್ಲಿ ಬಡವರ ಪಾಲಾಗಬೇಕಾದಂತಹ ಮನೆಗಳು ಹೇಗೆ ಬಿಕರಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರಿಸಿದ್ದಾರೆ. ಹಾಗಾದ್ರೆ ಈ ಪತ್ರದಲ್ಲಿ ಏನಿದೆ, ಹೇಗೆ ಗೋಲ್ಮಾಲ್ ಆಗ್ತಾ ಇದೆ ನೋಡ್ತಾ ಹೋಗೋಣ. ಸ್ಲಂ ಬೋರ್ಡ್ಗಳಲ್ಲೂ ಕೂಡ ಗೋಲ್ಮಾಲ್. ಯಲಹಂಕ ವಲಯದ ಸ್ಲಂ ಬೋರ್ಡ್ನಲ್ಲಿ ಹಗರಣ ಆಗಿದೆ ಅಂಥೇಳಿ ಪಂಚಾಯಿತಿಯ ಅಧ್ಯಕ್ಷರೊಬ್ಬರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಿ ಅಧಿಕಾರಿಗಳೇ ನೇರವಾಗಿ ಶಾಮೀಲಾಗಿ ಸ್ಲಂ ಬೋರ್ಡ್ಗಳಲ್ಲಿ ಅವ್ಯವಹಾರವನ್ನು ನಡೆಸ್ತಾ ಇದ್ದಾರೆ. ಕೋಟಿ ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. 10 ಎಕರೆಯ ನಿವೇಶನವನ್ನ ಸರ್ಕಾರಿ ಅಧಿಕಾರಿಗಳು ದುಡ್ಡಿಗೋಸ್ಕರ ಮಂಜೂರು ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಲಹಂಕ ವಲಯದ ಸ್ಲಂ ಬೋರ್ಡ್ನಲ್ಲಾಗಿರುವಂತಹ ಹಗರಣವನ್ನ ಪಂಚಾಯಿತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಅವರು ಪತ್ರದ ಮೂಲಕ ಈಗ ಬಹಿರಂಗಪಡಿಸಿರುವಂತಹದ್ದು. 10 ಎಕರೆಯ ನಿವೇಶನವನ್ನ ಕೋಟಿ ಕೋಟಿ ಹಣಕ್ಕೆ ಅಧಿಕಾರಿಗಳು ಮಂಜೂರು ಮಾಡಿದ್ದಾರೆ ಅನ್ನುವಂತಹ ಆರೋಪ. ಇದೆಲ್ಲವೂ ಕೂಡ ಬಡವರಿಗೆ ಸಿಗಬೇಕಾದಂತಹ ನಿವೇಶನಗಳು, ಬಡವರಿಗೆ ಸಿಗಬೇಕಾದಂತಹ ಮನೆಗಳು. ಇದನ್ನ ದುಡ್ಡಿನ ಆಸೆಗೆ ಅಧಿಕಾರಿಗಳು ಹಂಚಿಕೆ ಮಾಡಿಕೊಂಡಿದ್ದಾರೆ. ಬೆರಳೆಣಿಕೆಯ ಫಲಾನುಭವಿಗಳಿಗೆ ಮಾತ್ರ ನಿವೇಶನ ಹಂಚಿಕೆಯಾಗಿದೆ, ಇನ್ನುಳಿದಿದ್ದು ದುಡ್ಡಿಗೆ ಬಿಕರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅನಧಿಕೃತ ನಿವೇಶನವನ್ನ ರದ್ದು ಮಾಡಿ ಅಂಥೇಳಿ ಪತ್ರವನ್ನು ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಿಎಸ್ಗೆ, ವಸತಿ ಸಚಿವ ಜಮೀರ್ ಅಹಮದ್ ಖಾನ್ಗೆ. ಈ ಅಕ್ರಮದ ಬಗ್ಗೆ ಸುದೀರ್ಘವಾದಂತಹ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಕೂಡ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ರಾಜ್ಯ ಸರ್ಕಾರ
ಗೋಲ್ಮೇಲ್ನ ಸುಳಿಯಲ್ಲಿ ಸಿಲುಕಿಕೊಳ್ತಾ ಇದೆ. ಈಗಷ್ಟೇ BR ಪಾಟೀಲ್ ಅವರ ಆಡಿಯೋ ಬಾಂಬ್ ರಾಜಕಾರಣದಲ್ಲಿ ಏನೆಲ್ಲ ಸುಂಟರಗಾಳಿಯನ್ನು ಸೃಷ್ಟಿ ಮಾಡಿತ್ತು ಅನ್ನೋದನ್ನು ನೋಡಿದ್ವಿ. ಈಗ ಪಂಚಾಯಿತಿ ಅಧ್ಯಕ್ಷೆ ಬರೆದಿರುವಂತಹ ಈ ಪತ್ರ ಏನೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳಿ. ಪ್ರೇಮ್, ಈಗ ದಿನಕ್ಕೊಂದು ಹಗರಣದ ರೀತಿಯಲ್ಲಿ ಒಂದೊಂದೇ ಗೋಲ್ಮಾಲ್ ಬೆಳಕಿಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಜಮೀರ್ ಇಲಾಖೆಯಲ್ಲಂತೂ ದೊಡ್ಡ ಮಟ್ಟದ ಹಗರಣ ಆಗ್ತಾ ಇದೆ. ನಿನ್ನೆ ಸಚಿವರು ಮಾತನಾಡ್ತಾ ಒಂದು ಮಾತನ್ನ ಹೇಳ್ತಾ ಇದ್ರು, ಬಡವರ ದುಡ್ಡು ತಿಂದ್ರೆ ಬಾಯಿಗೆ ಹುಳ ಬೀಳುತ್ತೆ, ಬಡವ್ರ ದುಡ್ಡು ತಿಂದ್ರೆ ದೇವ್ರು ಮೆಚ್ತಾನ ಅಂತ. ಆದ್ರೆ ಅವರ ಇಲಾಖೆಯಲ್ಲಿ ಬಡವರ ಪಾಲಿಗೆ ಸಿಗ್ಬೇಕಾದಂತಹ ಕೈತುತ್ತೇನಿದೆ ಅದು ದುಡ್ಡಿದ್ದವರ ಪಾಲಿಗೆ ಆಗ್ತಾ ಇದೆ. ಇದು ಇಲಾಖೆಯ ಗಮನಕ್ಕೂ ಕೂಡ ಬಂದಿದ್ರು ಕೂಡ ಸಚಿವರು ಕೇವಲ ಬಾಯಿ ಮಾತಿನಲ್ಲೇ ದೊಡ್ಡ ದೊಡ್ಡ ಡೈಲಾಗ್ಗಳನ್ನ ಬಿಡ್ತಾ ಇದ್ದಾರೆ ವಿನಃ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಅವರ ಕಣ್ಣ ಮುಂದೆ ಇದ್ರೂ ಕೂಡ ಸೈಲೆಂಟ್ ಆಗಿದ್ದಾರೆ ಅನ್ನುವಂತಹ ಅನುಮಾನ ಬರುತ್ತೆ. ಯಾಕಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಯಾವ ರೀತಿ ಹಗರಣ ಆಯಿತು ಅಂತ ಆಡಳಿತ ಪಕ್ಷದವರೇ ಮಾತನಾಡಿದ್ರು, ಇನ್ಕ್ಲೂಡಿಂಗ್ ಒಬ್ಬ ಸರ್ಕಾರಿ ಅಧಿಕಾರಿ ಕೂಡ ಮಾತನಾಡಿದ್ರು. ಈಗ ಸ್ಲಂ ಬೋರ್ಡ್ ನ ಸರದಿ, ಸೊ ಸ್ಲಂ ಬೋರ್ಡ್ ನಲ್ಲಿ ಯಾವ ರೀತಿ ಅಕ್ರಮ ಆಗಿದೆ ಅಂತ ಅವರದ್ದೇ ಕಾಂಗ್ರೆಸ್ ಪಕ್ಷದ ಯಲಹಂಕದ ಪಂಚಾಯತ್ನ ಅಧ್ಯಕ್ಷೆ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಇನ್ಕ್ಲೂಡಿಂಗ್ ಜಮೀರ್ ಅವ್ರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ, ಜೊತೆಗೆ ಸಿಎಂ ಅವ್ರಿಗೂ ಪತ್ರವನ್ನ ಬರೆದಿದ್ದಾರೆ, DK ಶಿವಕುಮಾರ್ ಅವ್ರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಸೊ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಯಾವ ರೀತಿ ಯಲಹಂಕದ ಸ್ಲಂ ಬೋರ್ಡ್ ನಲ್ಲಿರುವಂತಹ ಮನೆಗಳೇನಿದಾವೆ, ಬಡವರಿಗೆ ಸೇರ್ಬೇಕಾಗಿರುವಂತಹ ನಿವೇಶನ ಏನಿದೆ ಅದು ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ. ಕೇವಲ 16 ಎಕರೆಯನ್ನ ಮಂಜೂರು ಮಾಡ್ಕೋತಾರೆ, ಆದ್ರೆ ಆ ನಿವೇಶನ ಏನಿದೆ ಅದು ದುಡ್ಡು ಯಾರು ಕೊಡ್ತಾರೋ ಅವ್ರಿಗೆ ಕೊಡ್ತಾ ಇದ್ದಾರೆ. ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಸೊ ಹಾಗಾಗಿ ಅನರ್ಹ ಪಟ್ಟಿಯನ್ನ ತತ್ಕ್ಷಣ ತಡೆ ಹಿಡೀರಿ ಅನ್ನುವಂತಹ ರಿಕ್ವೆಸ್ಟ್ ಅನ್ನ ಮಾಡಿ ಪತ್ರವನ್ನ ಬರೀತಾರೆ. ಸೊ ಏನಿದು ಸ್ಕ್ಯಾಮ್ ಅಂತ ನೋಡೋದಾದ್ರೆ ಪ್ರೇಮ್, ಈಗ ಮಾಹಿತಿಯ ಪ್ರಕಾರ ಯಲಹಂಕದಲ್ಲಿ 60 ಎಕರೆ ಸ್ಲಂ ಬೋರ್ಡ್ನ ಆ ನಿವಾಸಿಗಳಿಗೆ, ಬಡವರ ನಿವಾಸಿಗಳಿಗೆ ಏನಿದೆ ಬಡವರಿಗೆ ಅಂತಾನೆ ಹಂಚಿಕೆಯಾಗಿದೆ. ಆದರೆ ಇರುವಂತಹ ಫಲಾನುಭವಿಗಳು ನೋಡಿದ್ರೆ ತುಂಬಾ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಆ ಫಲಾನುಭವಿಗಳು ಕೂಡ ಅನ್ಫಿಟ್ ಅನ್ನುವಂಥದ್ದು, ಅನರ್ಹರಿಗೆ ಕಂಪ್ಲೀಟ್ ಆಗಿ ಹಂಚಿಕೆಯಾಗಿದೆ. ಯಾರೋ ಒಬ್ರು ಬ್ರೋಕರ್ಸ್ನ ಇಟ್ಕೋತಾ ಇದ್ದಾರೆ, ಜೊತೆಗೆ ಇದರಲ್ಲಿ ಸರ್ಕಾರಿ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪವನ್ನ ನೇರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ವಿಚಾರದ ಬಗ್ಗೆ ಏನ್ ಕ್ರಮವನ್ನ ಕೈಗೊಳ್ಳುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಸಾಮಾನ್ಯವಾಗಿ ಸ್ಲಂ ಬೋರ್ಡ್ ನಲ್ಲಿ ಈ ರೀತಿ ಗೋಲ್ಮಾಲ್ ಆದಾಗ ಅದು ಇಲಾಖೆಯ ಗಮನಕ್ಕೂ ಕೂಡ ಬಂದಿರುತ್ತೆ, ಆದ್ರೆ ಅಧಿಕಾರಿಗಳೇ ಖುದ್ದು ಸೈಲೆಂಟ್ ಆಗಿರ್ತಾರೆ, ಬಿಕಾಸ್ ಅಧಿಕಾರಿಗಳೇ ಶಾಮೀಲಾಗಿರೋದ್ರಿಂದ. ಆದ್ರೆ ಈಗ ಖುದ್ದು ಕಾಂಗ್ರೆಸ್ನ ಪಂಚಾಯತಿ ಅಧ್ಯಕ್ಷೆಯೇ ಪತ್ರವನ್ನ ಬರೆದಿದ್ದಾರೆ, ಸಿಎಂ ಅವ್ರಿಗೆ ಪತ್ರವನ್ನ ಬರೆದಿದ್ದಾರೆ, ಜಮೀರ್ ಅವ್ರಿಗೆ ಪತ್ರವನ್ನ ಬರೆದಿದ್ದಾರೆ. ಹಾಗಾಗಿ ಏನ್ ಈ ವಿಚಾರದಲ್ಲಿ ಆಕ್ಷನ್ ಅನ್ನ ತೆಗೆದುಕೊಳ್ತಾರೆ ಏನು ಅನ್ನುವಂಥದ್ದು ನೋಡ್ಬೇಕು. ಆದ್ರೆ ಒಂದು ಪ್ರೇಮ್, ಕಳೆದ 1 ವಾರಗಳಿಂದ ಸ್ಕ್ಯಾಮ್ ಮೇಲೆ ಸ್ಕ್ಯಾಮ್, ಒಂದೊಂದು ಹಗರಣ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ತೀವ್ರವಾಗಿರುವಂತಹ ಮುಜುಗರಕ್ಕೆ ಈಡ್ ಮಾಡ್ತಾ ಇದೆ.